ಹಲೋ ನಮ್ಮ ಆದಿಶಕ್ತಿ ತಾಯಿ ಮಾರಮ್ಮನಮ್ಮನ ಸ್ಮರಣೆಯನ್ನ ಮಾಡ್ತಾ ಬಿಂಡಳ್ಳಿಯ ಈ ಒಂದು ಗ್ರಾಮದಲ್ಲಿ ನೆಲೆ ನಿಂತಿರ್ತಕ್ಕಂತಹ ತಾಯಿಯ ವೈಭವವನ್ನು ಕೊಂಡಾಡ್ತಾ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ ಒಂದು ಜನಪ್ರಿಯವಾದಂತಹ ಒಂದು ಗೀತೆ. ಬಿಂಡಳ್ಳಿ ಗ್ರಾಮದಲ್ಲಿ ನೆಲೆ ನಿಂತ ಸಿರಿದೇವಿ ಗ್ರಾಮ ದೇವತೆ ನೀನು ಮಾರಮ್ಮ, ಗ್ರಾಮ ದೇವತೆ ನೀನು ಮಾರಮ್ಮ, ಆದಿಶಕ್ತಿ ಅವತಾರ ಮಾರಮ್ಮ.
ಹೌದು, ತಾಯಿ ಆದಿಶಕ್ತಿ ಆ ಮಾರಮ್ಮ ತಾಯಿಯ ಪಾದಾರವಿಂದವನ್ನ ಸ್ಮರಣೆಯನ್ನ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಎಲ್ಲರಿಗೂ ಸಹ ತಾಯಿ ಆಶೀರ್ವಾದ ಸಿಗಲಿ. ನಮ್ಮ ಪಾಂಡವಪುರ ತಾಲೂಕಿನ ಕಾವೇರಿಯ ತಟದಲ್ಲಿ ಇರ್ತಕ್ಕಂತಹ ನೀವೆಲ್ಲರೂ ನಿಜವಾಗುತ್ತಹ ಪುಣ್ಯವಂತರೇ ಸರಿ ಅಂತೇಳಿ. ಯಾಕೆಂದ್ರೆ ಆ ತಾಯಿಯನ್ನ ಪ್ರತಿನಿತ್ಯವೂ ಸಹ KRS ಜಲಾಶಯದ ಹಿನ್ನೀರಿನಲ್ಲಿ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಬದುಕನ್ನ ಕಟ್ಟಿಕೊಂಡು ನಿಂತಹ ಎಲ್ಲರೂ ಸಹ ಬಿಂಡಳ್ಳಿಯ ಸಮಸ್ತ ನಾಗರಿಕರೆಲ್ಲರಿಗೂ ಸಹ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಒಂದು ಪ್ರಕಟಣೆ. ಯಾರು ಪ್ರಸಾದವನ್ನ ಸ್ವೀಕಾರ ಮಾಡಿಲ್ವೋ, ಅನ್ನದಾಸೋಹ ನಡೀತಾ ಇದೆ, ದಯಮಾಡಿ ಬೇಗ ಹೋಗಿ ಅವರು ಪ್ರಸಾದವನ್ನ ಸ್ವೀಕಾರ ಮಾಡಿ ಅಂತೇಳಿ ಪ್ರಕಟಣೆಯಲ್ಲಿ ತಿಳಿಸಲಾಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹ ತಾಯಿಯ ಪ್ರಸಾದವನ್ನ ಸ್ವೀಕರಿಸಿ. ಹಾಗೆ ಮುಖಪುಟದಲ್ಲಿಯೂ ಸಹ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಕೋರಿಕೆ, ನಮ್ಮ ಮಂಡ್ಯ ಜಿಲ್ಲೆಯ ಆರಾಧ್ಯ ದೈವ ಅನ್ನದಾನಿ ಭೈರವನನ್ನ ಸ್ಮರಣೆಯನ್ನ ಮಾಡ್ತಾ, ಕಾಲಭೈರವನನ್ನ ಸ್ಮರಣೆಯನ್ನ ಮಾಡ್ತಾ, ಭೈರವನ ಪಾದಾರವಿಂದವನ್ನ ನೆನೀತಾ, ಕಾಲಭೈರವೇಶ್ವರ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಬೇಕೆಂದು ಇವತ್ತು ಇಂದು ಭಾನುವಾರದಂದು ಭೈರವನ ವಾರ. ಭೈರವ ಎಲ್ಲರಿಗೂ ಸಹ ಆಶೀರ್ವದಿಸಲಿ ಅಂತ ಹೇಳ್ತಾ ಕಾಲಭೈರವನನ್ನ ಸ್ಮರಣೆಯನ್ನ ಮಾಡ್ತಾ ಕೇಳೋಣ ಭೈರವನ ವೈಭವವನ್ನು ಕೊಂಡಾಡ್ತಕ್ಕಂಥ ಒಂದು ಗೀತೆ. ಚುಂಚನ ಪ್ರಿಯ ಒಡೆಯ ಚುಂಚನಗಿರಿ ಭೈರವ ಕಂಚ ಚುಂಚರ ವಧಿಸಿ ಕಾಲ ಭೈರವನಾಗಿ ಭೂಲೋಕದಲ್ಲಿ ನೆಲೆಸಿರುವ ಉರಿಗದ್ದುಗೆ ಒಡೆಯ ಭೈರವ ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಭಕ್ತಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಇಷ್ಟದಿ ಕರೆದರೆ ಬರುವವನೇ, ಕಷ್ಟವ ಕಾಯುವ ಶಿವಹರನೇ. ಇಷ್ಟದಿ ಕರೆದರೆ ಬರುವವನೇ, ಕಷ್ಟವ ಕಾಯುವ ಶಿವಹರನೇ. ಭಕ್ತಿಗೆ ಒಲಿದು ಮನೆಯ ತುಂಬಿ ಶಕ್ತಿಯ ಕೊಡುವ ಭೈರವನೇ, ಶಕ್ತಿಯ ಕೊಡುವ ಭೈರವನೇ. ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ ಕೈ ಮುಗಿದು ಬೇಡಿರುವೆ. ಚುಂಚನಗಿರಿಗೆ ಬಂದಿರುವೆ, ದರ್ಶನ ಮಾಡಿ ನಿಂತಿರುವೆ. ದಾಸೋಹ ಮಾಡಿ ಭೈರವ ನಿನಗೆ ಉಘೆ ಉಘೆ ಎಂದಿರುವೆ. ಚುಂಚನಗಿರಿಗೆ ಬಂದಿರುವೆ, ದರ್ಶನ ಮಾಡಿ ನಿಂತಿರುವೆ. ದಾಸೋಹ ಮಾಡಿ ಭೈರವ ನಿನಗೆ ಉಘೆ ಉಘೆ ಎಂದಿರುವೆ. ಜ್ವಾಲಾಪೀಠದಿ ಶ್ರೀಗಳ ಕಂಡು ಕೈಗಳ ಮುಗಿಯುತ್ತ ನಿಂತಿರಲು, ಜ್ವಾಲಾಪೀಠದಿ ಶ್ರೀಗಳ ಕಂಡು ಕೈಗಳ ಮುಗಿಯುತ್ತ ನಿಂತಿರಲು, ಮಾಡಿ
ಒಕ್ಕಲುತನಕ್ಕೆ ಹೆಚ್ಚು ಕಲು ಮಾಡಲು ಬಂದವನೇ, ಮಾಡಿದ ಗೋಕುಲಕ್ಕೆ ನೆಮ್ಮದಿ ನೀಡಲು ಬಂದವನೇ. ರೈತರು ಮಾಡುವ ಒಕ್ಕಲುತನಕ್ಕೆ ಹೆಚ್ಚು ಕಲು ಮಾಡಲು ಬಂದವನೇ, ದಿಕ್ಕು ಕಾಣದ ಮಾನವ ಕುಲಕ್ಕೆ ನೆಮ್ಮದಿ ನೀಡಲು ಬಂದವನೇ. ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ, ಕರಗಳ ಮುಗಿದು ಶಿರವಾಗಿರುವೆ ಅನ್ನದಾನಿ ಭೈರವ. ಹುಟ್ಟಿಯ ಮಾಡಿ ಎಳೆಯ ಕೊಡುವೆ ಅರಸೋ ತಂದೆ ಭೈರವನೇ, ಅರಸೋ ತಂದೆ ಭೈರವನೇ. ಕಾಪಾಡೋ ಭೈರವನೇ, ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ, ಕೈ ಮುಗಿದು ಬೇಡಿರುವೆ. ಹುಟ್ಟಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ, ಹುಟ್ಟಿಯ ಮನೆಯ ಭಕ್ತಿಗೆ ಒಡೆಯ ಕಾಲ ಭೈರವ ಗಂಗಾಧರೇಶ್ವರ. ಕಾಪಾಡೋ ಭೈರವನೇ, ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ, ಕೈ ಮುಗಿದು ಬೇಡಿರುವೆ, ಕಾಪಾಡೋ ಭೈರವನೇ, ಕೈ ಮುಗಿದು ಬೇಡಿರುವೆ. ಹೌದು, ಕಾಲಭೈರವನ ಪಾದಕ್ಕೆ ಒಂದ್ಸಾರಿ ಉಘೇ ಅಂತ, ಮಾರಮ್ಮ ತಾಯಿ ಪಾದಕ್ಕೆ ಒಂದು ಸಾರಿ ಉಘೇ, ಭೈರವನ ಪಾದಕ್ಕೆ ಒಂದ್ಸಾರಿ ಉಘೇ. ಹೌದು, ಉಘೇ ಕಾಲಭೈರವ, ಉಘೇ ತಾಯಿ ಮಾರಮ್ಮ ಅಂತೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇಂತಹ ಅತ್ಯದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಗೀತೆಗಳೊಟ್ಟಿಗೆ ಇವತ್ತಿನ ದಿವಸ ಬೆಂಡಳ್ಳಿಯ ಗ್ರಾಮದಲ್ಲಿ ಆ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೆಲ್ಲರೂ ಸೇರಿ ವಿಜೃಂಭಣೆಯಿಂದ ನೂತನವಾಗಿ ಆ ತಾಯಿ ಮಾರಮ್ಮ ತಾಯಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ವಿಗ್ರಹವನ್ನ ಲೋಕಾರ್ಪಣೆಯನ್ನಗೊಳಿಸುವ ಜೊತೆಗೆ ಜೀರ್ಣೋದ್ಧಾರವನ್ನ ಮಾಡಿ ಅತ್ಯದ್ಭುತವಾದಂತಹ ಈ ಒಂದು ಸಂಭ್ರಮವನ್ನ ಕಳೆ ಕಟ್ಟುವಂತೆ ಮಾಡಿರ್ತಕ್ಕಂತಹ ಎಲ್ಲ ದುಡಿದಿರ್ತಕ್ಕಂತಹ ಎಲ್ಲ ಆ ಕೈಗಳಿಗೂ ಸಹ ಆ ತಾಯಿ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಕ್ತಿಯಿಂದ ನಮ್ಮ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗೋಣ. ಮೊದಲೇ ಹೇಳಿದಾಗೆ ತಮಗೆ ಇಷ್ಟವಾದಂತಹ ಗೀತೆಗಳ ಜೊತೆಗೆ ಹಳೆಯ ಚಲನಚಿತ್ರ ಗೀತೆಗಳನ್ನ ಸಹ ಸಾದರಪಡಿಸ್ತಾ ಬಾಲ್ಕನಿ ಟಿಕೆಟ್ ತಕಂದಿರ ನೀವು ಅಲ್ಲೇ ತಕೊಂಡ್ ಕೂತ್ಕರಿ ಉಗಿ ಅಂತ ಈಗಂತ ಇದ್ದೀರಾ ನೀವು ಎಲ್ಲಾರು, ನೀವು ಅಷ್ಟೇನೇವಾ ಎಲ್ರು ಚೆನ್ನಾಗಿ ಗೋವಿಂದ ಉಗಿ ಅಂತ ಇದ್ದೀರಿ, ಬಹಳ ಸಂತೋಷ. ನೀವು ಉಗಿ ಅಂತನಾರ ಅನ್ರಿ ಗೋವಿಂದನಾರ ಅಂತ ಅನ್ರಿ, ನಿಮ್ ದಮಯ್ಯ ಇಲ್ಲೇ ಅಂದ್ಬಿಟ್ಟು ಹೋಗ್ರಿ. ಗೋವಿಂದ ಅನ್ನೋ ಉಗಿಯನ್ನು ಅಂತಿದ್ದ ಅಂದ್ಬಿಟ್ಟದೆ 3 ಗಂಟೆ ರಾತ್ರಿ ಮಲ್ಗಿದ್ದು ಅಂತಾನೆ. ಗೋವಿಂದ ಅಂದ್ರೆ ಉಗೆ ಅಂತ ಅಂದ್ರೆ ಮನೆಯಲ್ಲಿ ಅಣ್ಣ ಇದ್ದನು, ಮಗ ಯಾಕೋ ಸ್ಕೂಟರ್ ಸ್ಟಾರ್ಟ್ ಮಾಡು, ನಿಮ್ಮ ಹೋಗೋಕ್ ಚೆನ್ನಾಗೇ ಹೋಗಿದ್ಲು, ಯಾಕೋ 3 ಗಂಟೆ ರಾತ್ರಿ ಎದ್ಬಿಟ್ಟದೆ ಒಬ್ಳು ಗೋವಿಂದ ಅಂತ ಅವಳೆಲ್ಲ ಅಂದ್ಬಿಟ್ಟು ಆಸ್ಪತ್ರೆ ಕಡೆ ಕರ್ಗಿರ್ಕ ಹೊಂಟೋಗ್ಬಿಟ್ಟರು ಅಂತ ಅನ್ನೋದು ಕೇಳಿದೆ. ಇರ್ಲಿ, ಬಹಳ ಸಂತೋಷ. ಪ್ರೀತಿಯಿಂದ ನೀವೆಲ್ಲರೂ ಸಹ ಕುಳಿತು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ಮ ಅಣ್ಣದೇರ್ ಗೌಡ್ರುಗಳು ಕುಂತವ್ರೆಲ್ಲ ಹಿರೀಕರು ಬಹಳ ಸಂತೋಷ, ಎಲ್ಲರೂ ಸಂಭ್ರಮಿಸ್ಕೊಂಡು ಕುಂತಿದ್ದೀರಿ. ಇವತ್ತು ಗಂಡಸರಿಗೆಲ್ಲ ಹೆಂಗಾಗದೆ ಅಂತಂದ್ರೆ ಸತ್ತರಿದಂಗ್ ಕುಂತ್ಕೋಬೇಕಾಗದೆ. ಈಗೆಲ್ಲ ನಿಮ್ ಕಡೆಗೆ ರಾಜ್ಯ ಬರವ, ಯಾಕೆ ಅಂದ್ರೆ ಗಂಡಸರು ಚೀಟಿಗಳೆಲ್ಲ ನಿಂತೇ ಹೋದೋ, ಅಯ್ಯಪ್ಪ ಸ್ವಾಮಿ ಚೀಟಿಗಳೆಲ್ಲ ಹೊಂಟೆ ಹೋದೋ, ನಾಟಕ ಚೀಟಿನೂ ನಿಂತೋದು, ಮಾಂಸ ಚೀಟಿ ಅಂತ ಹಾಕರೋರು ಹಬ್ಬ ಹುಣ್ಣಿಮೆಗೆ ಅವು ಉಂಟೋದು, ಎಣೆ ಸಾಮಾನ್ ಚೀಟಿಗಳು ಅಂತ ಹಾಕಿಸ್ತಿದ್ರು ಅವು ನಿಂತೋದು. ಈಗ ಸದ್ಯಕ್ಕೆ ನಡೀತಾ ಇರೋವ್ ಯಾವ ಚೀಟಿಗಳು ಅಂತಂದ್ರೆ ನಿಮ್ ಚೀಟಿಗಳು ಮಾತ್ರ. ಇವತ್ತು ಹಾಕದಿರೋ ಚೀಟಿಗಳು ಬಹಳ ಸ್ಟ್ರಾಂಗ್ ಆಗಿ ನಡೀತಾವೆ. ಅದ್ರಂಗೆ ಏನು ನಿಮ್ ಚೀಟಿಗಳ ಮುಂದೆ ಗಂಡಸರ ಚೀಟಿ ಎಲ್ಲ ಒಂಟೆ ಹೋಗವೆ. ಈಗ ಮಹೇಂದ್ರಣ್ಣ ಏನು ಮಾಡಕ್ ಆಯ್ಕಿಲ್ಲ, ಈಗ ಪರಿಸ್ಥಿತಿ ಹಂಗ ಆಗದೆ. ಈಗ ಯಾಕೆ ಅಂತಂದ್ರೆ ಅವತ್ತೆಲ್ಲ ಸೇರ್ಕೊಂಡು 20 ಆಳು ಸೇರ್ಕೊಂಡು ಒಂದವ್ ಚೀಟಿ ನಡೆಸ್ತಿದ್ರು. ಗಂಡಸರೆಲ್ಲ ಈಗ ಎಲ್ಲ ಚೀಟಿಗಳು ಯಾವ್ದು ಬೇಡಕನು ಎಲ್ಲ ಹತ್ತಿರಿಗೆ ಬಿಟ್ಟು ಬಿಡದ ಬಿಡು ಅಂತ ಬಿಟ್ಬಿಟ್ಟವ್ರೆ. ಅಯ್ಯಪ್ಪ ಸ್ವಾಮಿಗೆ ಹೋಯ್ತಿದ್ದು ಸರಿ ಸಾಮಾನಾಗಿ ಈಗ ಹಾಕದೇ ಇರವೆ. ನೀವು ಮಾತ್ರ ಅಯ್ಯಪ್ಪ ಸ್ವಾಮಿ ಅನ್ಕೊಂಡು ಹೋದ್ರೆ ನೀವು ಬರೋ ಗಂಟ ದೀಪ ಹಚ್ಕೊಂಡು ಮನೇಲಿ ಕುಂತ್ಕರಿಕಾದದ ನಾವು ಅಂದ್ಬಿಟ್ಟದೆ. ಹಾಕದಿರೋ ಇವರು ಶುರು ಮಾಡ್ಕೊಂಡವ್ರೆ ಯಾವ್ದು ಓಂ ಶಕ್ತಿ, ಓಂ ಶಕ್ತಿ ಟೂರ್. ಈಗ ಎಲ್ಲಾ ಕಡೆನೂ ಅವೇ, ಹೋಗ್ ಬರ್ಲಿ ಸಂತೋಷ. ಯಾಕೆಂದ್ರೆ ಹೆಸರು ಯಾವ್ದಾದ್ರೇನು ಸಲ್ಲದೆಲ್ಲ ತಾಯಿಗೇನೇವ. ನಮ್ಮ ಊರ್ನಲ್ವೇ ಬಹಳ ಚೆನ್ನಾಗಿ ಹೋಯ್ತಾರೆ ಓಂ ಶಕ್ತಿ ಟೂರ್ಗೆ, ಹೋಗ್ ಬರ್ಬೇಕು, ಹೋಗ್ಲಿ. ಯಾಕೆ ಅಂತಂದ್ರೆ ಅದು ಮನಸ್ಸಿಗೆ ನೆಮ್ಮದಿ ಕೊಡುವಂತ ತಾಣ ಎಲ್ಲಾರಾದ್ರೇನು. ನಮ್ಮ ಊರ್ಗೆ ಹೇಳಿದೆ, ಈಗ ಒಂದ್ 2 ತಿಂಗಳು ಮುಂಚೆ ಫೋನ್ ಮಾಡಿಲ್ಲ ನನ್ಗೂ, ಇದು ನಾನು ದೇವ್ರಿಗೆ ಹೋಯ್ತವನೇ ಇರ್ಮುಡಿಗೆ ಅಕ್ಕಿ ಹಾಕುವೆ ಬಾ ಅಂತ ಫೋನ್ ಮಾಡಿದ್ಲು ನಮ್ಮವ್ವ. ನಾನಂದೆ ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾ ಇದೀಯವ, ಹೇಳಿದ್ರೆ ನಾನೇ ಕರ್ಕ ಹೋಯ್ತಿದ್ನಲ್ಲ, ನೀನ್ ಯಾಕೆ ಓದಿಯೇ ಅಂತ ಅಂದೆ. ಅದಕ್ಕೆ ನಮ್ಮ ಒಂದು ಅಯ್ಯಪ್ಪ ಸ್ವಾಮಿಗೆ ಯಾಕೆ ಹೋಗನೆ, ಓಂ ಶಕ್ತಿಗೆ ಹೋಯ್ತವನಿ ಕಂಬಾಲ ಅಂತ ಅಂದ್ಲು.
ನಾನು ಓಂ ಶಕ್ತಿ ಹೋಯ್ತಾ ಇದೀಯಾ, ಅಲ್ಗೂ ಇರ್ಮುಡಿ ಕಟ್ಸ್ಕೊಂಡು ಓದಿರ? ಹ್ಞೂ ಬಾ, ನೀನು ಅಬ್ನೇಯ ಕೇಸರಿ ಬಟ್ಟೆ ಹಾಕರನು ಕಪ್ಪು ಬಟ್ಟೆ ಹಾಕರನು ನಾವು ಹಾಕತೀವಿ ಕಣ್ ಬಾ. ನನಗೂ ಕೆಂಪು ಸೀರೆ ತಂದು ಕೊಟ್ಟವ್ರೆ ಕಣ, ಉಟ್ಕೊಂಡದೆ ನಾವು ಮಲೆಗೆಲೆ ಹಾಕಿಸ್ಕೊಂಡು ಹೋಯ್ತೀವಿ ಕಣ್ ಬಾ ಅಂತಂದ್ರು. ಹೌದಾ ಅಂದ್ಬಿಟ್ಟದೆ. ಸರಿ ಕಣವ ಬತ್ತೀನಿ, ಇದು ಖರ್ಚಿಗೆ ಕಾಸಿಗೆ ಏನಾರ ಬೇಕಾ ಅಂತ ಅಂದೆ. ನಿಂತವ ಯಾರು ಇಸ್ಕೊಂಡರು, ನಿನಗೆ ಕೊಡ್ತೀನಿ ಬಾ ಅಂತಂದು. ನಾನು ನನಗೆ ಕೊಟ್ಟಿಯೇ ಅಂತಂದ್ರೆ, 2.5 ಲಕ್ಷ ಬೆಳೆಸಿವಿ ಕಣಪ್ಪ ಚೀಟಿಯ, ಏನ್ ಕಮ್ಮಿ ಬೆಳೆದಿಲ್ಲ ಅಂತ ಅಂದು. ನಾನು ಪರವಾಗಿಲ್ಲ ಕಣವ, ಗಂಡಸರು ಚೀಟಿಗಳೆಲ್ಲ ತೋಪ ಹಿಡಿದು ಹೋಗವೆ, ನಿಮ್ಮ ವೆಚ್ಚನ ನಡೀತಾವೆಲ್ಲ ಅಂತಂದ್ರೆ, ಬಾ ಕಮ್ಮಿ ಅಲ್ಲ, 4 ಬಸ್ ಜನ ಹೋಯ್ತಾ ಇರೋದು, 4 ಸಿಲಿಂಡರ್ ಜೊತೆಗೆ 4 ಬ್ಯಾಗ್ ಅಕ್ಕಿನೂ ಹಾಕೊಂಡು ಬಟರ್ನು ಜೊತೆಲೆ ಕರ್ಕ ಹೋಯ್ತಾವೆ ಕಣ್ಬಾ ಅಂತ ಅಂತಂದು. ನಾನು ಶಬಾಸ್, ಒಳ್ಳೆ ಪರವಾಗಿಲ್ಲ ಕಣವ, ಶಕ್ತಿ ಅಂತ ಅನ್ನೋದೀಗ ನಿಮ್ತವೇ ಬಂದು ಕುಂತಿರೋದು, ಪರವಾಗಿಲ್ಲ ಹೋಗ್ ಬರ್ರಿ ಸಂತೋಷ ಅಂತ ಅಂದ್ಬಿಟ್ಟು ಹೇಳಿದೆ. ಹೋಗ್ಬೇಕು, ಯಾಕೆ ಅಂತಂದ್ರೆ ದೇವ್ರು ದಿಂಡ್ರು ಮಾಡ್ಬೇಕು, ಪುಣ್ಯ. ಯಾಕೆಂದ್ರೆ ತಾಯಿ ಎಲ್ಲರಿಗೂ ಸಹ ಆಶೀರ್ವಾದ ಮಾಡ್ಲಿ. ಬಹಳ ಚೆನ್ನಾಗಿ ಎಲ್ಲರೂ ಸಹ ಹೋಗ್ ಬರ್ತವ್ರೆ. ಅಯ್ಯಪ್ಪ ಸ್ವಾಮಿ ಭಜ್ನೆಗಿಂತ ಇವತ್ತು ಸ್ಟ್ರಾಂಗ್ ಆಗಿರವೆ ಓಂ ಶಕ್ತಿ ಭಜ್ನೆ. ಎಷ್ಟು ಚೆನ್ನಾಗಿ ಭಜ್ನೆ ಮಾಡ್ತಾರೆ. ಹೆಂಗೆ ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ ಅನ್ಕಂದ. ಆಮೇಲೆ ಈಗ ವಾಟ್ಸಪ್ ಅಲ್ಲಿ ನೋಡಿದೆ, ಡ್ರೈವರ್ ಅಣ್ಣ ಡ್ರೈವರ್, ಓಂ ಶಕ್ತಿ ಡ್ರೈವರ್, ಬಸ್ಸಪ್ಪ ಬಸ್, ಓಂ ಶಕ್ತಿ ಬಸ್, ಡ್ರೈವರ್ ಅಣ್ಣ ಓಂ ಶಕ್ತಿ. ಸಾಕು, ನಮ್ ಭಜನೆಗಳೆಲ್ಲ ನಿಂತೆ ಹೋದು ಅಯ್ಯಪ್ಪ ಸ್ವಾಮಿ ಚೆನ್ನಾಗ್ ಮಾಡ್ತಾರೆ ಭಜನೆ. ಆಮೇಲೆ ಇನ್ನೊಂದು ನೋಡ್ದೆ, ಬಸ್ ಒಳಗೆ ಹೋಗುವಾಗ ಆಗ್ತಿರೋ ಬೇವು ಸೊಪ್ಪು ಜೊತೆಲೆ ತಕ ಹೋಗೋರೆ. ಬಸ್ ಒಳಗೆ ನೋಡ್ಬೇಕು, ಆ ಬಣ್ಣನ ನಿಲ್ಸ್ಕೊಬಿಟ್ಟದೆ ಸುತ್ತವ ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ ಅಂತ ಸುತ್ತಮುತ್ತ ಹಾಕನ್ ಉಯ್ತಾ ಕುಂತಾರ. ಅಣ್ಣ ಬಾಯಿ ಬಡ್ಕತ ಕುಂತವ್ನೆ, ಅಣ್ಣ ಅಡ್ಗೆ ಮಾಡ್ಕೊಡವೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಬಸ್ ಒಳಿಕೆ ಸೇರಿಸ್ಕೊಂಡು ಸುತ್ತಮುತ್ತ ಹಿಡಿದಿರೋ ಗಾಳಿ ಎಲ್ಲ ಮುಡಿಸ್ತಾ ಕುಂತವ್ರೆಲ್ಲ. ನನಗೆ ಅನ್ಕೊಂಡಿದೆ ಲವ ಲವ ಬಾಯಿ ಬಡ್ಕತ ಕುಂತಿದ್ದ ಪಾಪ. ಹಂಗೆ ಇರ್ಲಿ ಅವ್ವ, ಅದೇನಾರ ಹಾಗೆ ಸುಮ್ನೆ ಹಾಸ್ಯಕ್ಕಂಗಂತ ಅಂದೆ. ಇವತ್ತೇಕೆಂದ್ರೆ ಜಗತ್ತಿನಲ್ಲಿ ಎಲ್ಲಾ ಶಕ್ತಿಗಳು ಒಂದೇನೆ, ಅದು ಸಲ್ಲತಕ್ಕಂಥದ್ದು ಆ ಆದಿಶಕ್ತಿಗೆ ಅಷ್ಟೇನೆ. ಹೋಗ್ಬರ್ಲಿ, ಆ ಓಂ ಶಕ್ತಿನೂ ಭಗವಂತ ನಿಮ್ಗೆಲ್ಲರಿಗೂ ತಾಯಿ ಒಳ್ಳೆದನ್ನು ಮಾಡ್ಲಿ, ಶಬರಿಮಲೆ ಅಯ್ಯಪ್ಪನೂ ಸಹ ಎಲ್ಲರಿಗೂ ಸಹ ಒಳ್ಳೆದನ್ನು ಮಾಡ್ಲಿ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ. ದಯವಿಟ್ಟು ಯಾರು ಸಹ ಅನ್ಯಥಾ ಭಾವಿಸಬೇಡಿ, ಕೇವಲ ಹಾಸ್ಯಕ್ಕಾಗಿ ಅಷ್ಟೇ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ. ಯಾಕೆ ಅಂತ ಅಂದ್ರೆ, ಭಗವಂತನ ಆಟವನ್ನ ಬಲ್ಲವರು ಯಾರು? ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು? ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು ಅಂತ ಹೇಳಿ. ಯಾಕೆ ಅಂತಂದ್ರೆ, ಜಗತ್ತಿನಲ್ಲಿ ನಾವು ನೀವೆಲ್ಲರೂ ಸಹ ಇವತ್ತಿನ ಜಗತ್ತಿನ ನಾಟಕದ ಈ ಒಂದು ರಂಗಶಾಲೆಯಲ್ಲಿ ಒಬ್ಬೊಬ್ಬರೂ ಸಹ ಒಂದೊಂದು ಪಾತ್ರವನ್ನ ನಿರ್ವಹಣೆಯನ್ನ ಮಾಡ್ತಾ ಇರ್ತಕ್ಕಂತಹ ಕೇವಲ ಪಾತ್ರಧಾರಿಗಳು ಅಂತೀರಿ. ಎಲ್ಲವನ್ನು ಸಹ ಅವರು ದಾರಿ ತೋರಿಸಿದಂತೆಯೇ ನಮ್ಮಗಳ ಪಯಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ಆದಿಶಕ್ತಿ ಆ ತಾಯಿ ಮಾರಮ್ಮ ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನ ಮಾಡ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೇಳೋಣ ಮತ್ತೊಂದು ಜನಪ್ರಿಯವಾದಂತಹ ಒಂದು ಗೀತೆ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು? ಜನ್ಮದಾತ ಬಸವಣ್ಣ, ಜನ್ಮದಾತ ಬಸವಣ್ಣ, ಹೆತ್ತಾಕೆ ನೀಲಾಂಬಿಕೆ ಎತ್ತಿಯಾಡಿಸಿದಾತ ಅಂಬಿಗರ ಚೌಡಯ್ಯ. ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದ ಮಡಿವಾಳ ಮಾಚಿದೇವ. ಧರೆಯೊಳಗೆ ಒಕ್ಕಲುತನವ ತೋರಿದ ಒಕ್ಕಲಿಗರ ಮುದ್ದಂಡ ಶಾರದಾಂಬೆಯ ನಾಲಿಗೆಯೊಳಿರಿಸಿ ರಾಗ ತಾಳವ ಕಲಿತು ಕೈಲಾಸದಲ್ಲಿ ಪರಶಿವನ ನಾಟ್ಯವಾಡಿಸಿದಾತ ಹೊಲೆಯರ ಹೊನ್ನಯ್ಯ. ತೊಡೆಯ ಚರ್ಮವ ಹರಿದು ಪಾದರಕ್ಷೆಗಳ ಮಾಡಿ ಅಣ್ಣ ಬಸವಣ್ಣನಿಗಿತ್ತಾತ ಮಾದಿಗರ ಹರಳಯ್ಯ. ಇವರಲ್ಲವೇ ನಮ್ಮ ಘನ ಶರಣರು, ಇವರಲ್ಲವೇ
ಮಗನ ಶರಣರು ಕೇಳು ಕೇಳೆಂದನ ಕೂಡಲ ಸಂಗಮ ದೇವಾ ದೇವಾ. ಶಿವನೇ ನಿನ್ನಾಟವಲ್ಲೋ ಗುರುವೇ ನಿನ್ನಾಟವಲ್ಲೋ ಶಿವನೇ ನಿನ್ನಾಟವಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟವಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ ಹರನೇ ನಿನ್ನಾಟವಲ್ಲೋರ್ ಯಾರ್ಯಾರೋ. ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ ಮಡಿವಾಳ್ ಮಾಚಯ್ಯನ ಮನೆಯ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಚಂದವ ನೋಡಿ ಹರನೋ ಕೈಲಾಸದಲ್ಲಿ ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ಭಗತೈ 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 ಎಂದು ನುಡಿವ ಗುರುವೆ ನಿನ್ನಾಟವಲ್ಲೋರು ಶಿವನೇ ನಿನ್ನಾಟವಲ್ಲೋರು ಹರನೇ ನಿನ್ನಾಟವಲ್ಲೋರು ಯಾರ್ಯಾರೋ ಗುರುವೇ ನಿನ್ನಾಟವಲ್ಲೋರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಹರನೇ ನಿನ್ನಾಟವಲ್ಲವರು ಯಾರ್ಯಾರೋ. ಕುರುಬರ ವೀರಪ್ಪನ ಮನೆಯ ಗದ್ದುಗೆ ಚಂದವ ನೋಡಿ ಕುರುಬರ ವೀರಪ್ಪನ ಮನೆಯ ಹೂದ ಕಂಬಳಿಯ ನೋಡಿ ಕುರುಬರ ವೀರಪ್ಪನ ಮನೆಯ ಕುರುಬರ ವೀರಪ್ಪನ ಮನೆಯ ಮೋಗಾಡಂಬಳಿಯ ನೋಡಿ ಕುರುಬರ ವೀರಪ್ಪನ ಮನೆಯ ಮೋಗಾಡಂಬಳಿಯ ನೋಡಿ ಶಿವನು ಕೈಲಾಸದಲ್ಲಿ ಹರನೋ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಭಗತೈ 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 ಎಂದು ಕುಡಿಯುವ ಗುರುವೆ ನಿನ್ನಾಟವಲ್ಲ ಶಿವನೇ ನಿನ್ನಾಟವಲ್ಲ ಹರನೇ ನಿನ್ನಾಟವಲ್ಲೋರ್ ಯಾರ್ಯಾರೋ ಗುರುವೇ ನಿನ್ನಾಟವಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಹರನೇ ನಿನ್ನಾಟವಲ್ಲವರು ಯಾರ್ಯಾರೋ. ಒಕ್ಕಲಿಗರ ಮುತ್ತಣ್ಣನ ಮನೆಯ ಒಕ್ಕಲುತನವ ನೋಡಿ ಒಕ್ಕಲಿಗರ ಮುತ್ತಣ್ಣನ ಮನೆಯ ಒಕ್ಕಲುತನವ ನೋಡಿ ಒಕ್ಕಲಿಗರ ಮುತ್ತಣ್ಣನ ಮನೆಯ ಒಕ್ಕಲಿಗರ ಮುತ್ತಣ್ಣನ ಮನೆಯ ಒಕ್ಕಲುತನವ ನೋಡಿ ಒಕ್ಕಲಿಗರ ಮುತ್ತಣ್ಣನ ಮನೆಯ ಒಕ್ಕಲುತನವ ನೋಡಿ
ಮಿಕ್ಕ ಪ್ರಸಾದವನುಂಡು ಕಕ್ಕನೆ ಕೈಲಾಸ ಕೊಯ್ದ ಗುರುವಿನ ನಾಟಬಲ್ಲ ಶಿವನ ನಾಟಬಲ್ಲ ಹರರಿ ನಾಟಬಲ್ಲ ಯಾರ್ಯಾರೋ ಗುರುವೇ ನಾಟಬಲ್ಲೋ ಯಾರ್ಯಾರೋ ಶಿವನೇ ನಾಟಬಲ್ಲವ ಯಾರ್ಯಾರೋ ಹರನೇ ನಾಟಬಲ್ಲವ ಯಾರ್ಯಾರೋ ಹೊಲೆಯರ ಹೊನ್ನಯ್ಯನ ಮನೆಯ ತಮಟೆ ಚಂದವ ನೋಡಿ ಹೊಲೆಯರ ಹೊನ್ನಯ್ಯನ ಮನೆಯ ತಮಟೆ ಚಂದವ ನೋಡಿ ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ತಮಟೆ ಚಂದವ ನೋಡಿ ಹೊಲೆಯರ ಹೊನ್ನಯ್ಯನ ಮನೆಯ ತಮಟೆ ಚಂದವ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಚುಕುನಕ ಎಂದು ಗುರುವಲ್ಲಿ ನಾಟಬಲ್ಲ ಶಿವನ ನಾಟಬಲ್ಲ ಹರನೆ ನಾಟಬಲ್ಲ ಯಾರ್ಯಾರೋ ಗುರುವೇ ನಾಟಬಲ್ಲ ಯಾರ್ಯಾರೋ ಗುರುವೇ ನಾಟಬಲ್ಲವ ಯಾರ್ಯಾರೋ ಹರನೇ ನಾಟಬಲ್ಲವ ಯಾರ್ಯಾರೋ ಶಿವನೇ ನಾಟಬಲ್ಲವ ಯಾರ್ಯಾರೋ ಗುರುವೇ ನಾಟಬಲ್ಲವ